ಆರ್ ಸಿ ಬಿ ಸತತವಾಗಿ ಎರಡನೇ ಸಲ ಫೈನಲ್ಗೆ ತಲುಪಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಫೈನಲ್ಸು 2025 ಚಾಂಪಿಯನ್ಸ್ ಆಗಿದ್ವಿ. ಈ ಸೀಸನ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿ ಆಡಿ ಎರಡನೇ ಬಾರಿ ಫೈನಲ್ಸ್ಗೆ ಡೈರೆಕ್ಟಾಗಿ ಕ್ವಾಲಿಫೈ ಆಗಿದ್ದೀವಿ. ಕ್ವಾಲಿಫೈಯರ್ 1 ಜಿ ಟಿನ 92 ರನ್ಸಿಂದ ಭರ್ಜರಿಯಾಗಿ ಸೋಲಿಸಿ ಫೈನಲ್ಗೆ ಪದಾರ್ಪಣೆ ಮಾಡಿದ್ದೀವಿ. ನಮಸ್ಕಾರ, ಸ್ವಾಗತ ಕ್ಲಬ್ ಕ್ರಿಕೆಟರ್ ಕನ್ನಡ ಚಾನಲ್ಗೆ. ಎಂಥ ವಿಕ್ಟ್ರಿ ಇವತ್ತು, ನೆಕ್ಸ್ಟ್ ಲೆವೆಲ್ ವಿಕ್ಟ್ರಿ. ಒನ್ ಟೈಮಲ್ಲಿ ಮ್ಯಾಚ್ 50-50 ಬ್ಯಾಲೆನ್ಸಲ್ಲಿದ್ದಾಗ ಬಂದಿದ್ದು ಯಾರು, ಇವತ್ತು ಆಪತ್ ಬಾಂಧವಾಗಿ ಬಂದಿದ್ದು ಯಾರು ಅಂತ ಹೇಳಿದ್ರೆ ನಮ್ಮ ಟೀಮ್ನ, ನಮ್ಮ ಆರ್ ಸಿ ಬಿಯ ಹಮ್ಜಾ. ಅವ್ರ ಹೇರ್ ಸ್ಟೈಲ್ ನೋಡಿದ್ರೆ ಹಾಗೆ ಅನಿಸುತ್ತೆ, ಅವ್ರು ಆಡ್ತಾ ಇರೋ ರೀತಿ ನೋಡಿದ್ರೂ ಅದೇ ಥರ ಅನಿಸುತ್ತೆ. ಪರ್ಫೆಕ್ಟ್ ಧುರಂಧರ್ ಇನ್ನಿಂಗ್ಸ್ ಅಂತಲೇ ಹೇಳಬೇಕು. 33 ಬಾಲ್, 93 ರನ್ನು, 4 6, 5 4, 9 6. ಸ್ಟ್ರೈಕ್ ರೇಟ್ ನೀವು ತೊಗೊಂಡ್ರೆ 282. ನೆಕ್ಸ್ಟ್ ಲೆವೆಲ್, ಔಟ್ ಆಫ್ ದ ವರ್ಲ್ಡ್ ಇನ್ನಿಂಗ್ಸ್. ನನ್ನ ಪ್ರಕಾರ ಇನ್ನೊಂದು 2-3 ಬಾಲ್ ಅವ್ರಿಗೆ ಎಕ್ಸ್ಟ್ರಾ ಸಿಕ್ಕಿದ್ದಿದ್ರೆ, ಅಥವಾ ಲಾಸ್ಟಲ್ಲಿ ಅವರು ಇನ್ನಿಂಗ್ಸ್ ಆಗ್ತಾ ಟಯರ್ಡ್ ಆಗಿದ್ರು, ಒಂದು ವೇಳೆ ಅವ್ರು ಟಯರ್ಡ್ ಆಗಿರಲಿಲ್ಲ ಅಂದಿದ್ರೆ ಇವತ್ತು 100 ಅಂತೂ ಪಕ್ಕ. ಹೆಂಗೆ ನಿಮ್ಗೆ ಜ್ಞಾಪಕ ಇರ್ಬೋದು, 2022 ಅವ್ರು ರಿಪ್ಲೇಸ್ಮೆಂಟಾಗಿ ಬಂದು ಎಲಿಮಿನೇಟ್ರಲ್ಲಿ LSG ವಿರುದ್ಧ ಏನು 100 ಹೊಡೆದಿದ್ರು, ಅದಾದಮೇಲೆ ಅವ್ರ ಸ್ಥಾನನ ಕಾಯಂಗೊಳಿಸ್ಕೊಂಡ್ರು ಆರ್ ಸಿ ಬಿಲಿ. ಅಲ್ಲಿಂದ ನೆಕ್ಸ್ಟ್ ಸೀಸನ್ ಆಡಿದ್ರು. ನಂತರ 2025 ಕ್ಯಾಪ್ಟನ್ ಆದರು. ಕ್ಯಾಪ್ಟನ್ ಆಗಿ ಮೊದಲನೇ ಸಲ ಆರ್ ಸಿ ಬಿಗೆ IPLನ ಪ್ರಶಸ್ತಿ 18 ವರ್ಷಗಳ ನಂತರ ತಂದು ಕೊಟ್ಟಿದ್ರು. ಈ ಸೀಸನ್ನು ಮತ್ತೊಮ್ಮೆ ಫೈನಲ್ಸ್ಗೆ ಅವ್ರ ಕ್ಯಾಪ್ಟನ್ಸಿ ಅಂಡರಲ್ಲಿ ಆರ್ ಸಿ ಬಿನ ತಲುಪಿಸಿದ್ದಾರೆ. ಅಚೀವ್ಮೆಂಟ್ ಅಂದರೆ ಇದು. ಒನ್ ಟೈಮಲ್ಲಿ ಆರ್ ಸಿ ಬಿ ಯಾವಾಗಲೂ ಪ್ಲೇ ಆಫ್ಸ್ವರೆಗೂ ಹೋಗೋದು ಸೋತೋಗೋದು, ಅಥವಾ 2017ರಿಂದ 19 ನಿಮಗೆ ಜ್ಞಾಪಕ ಇದ್ದರೆ ಪ್ಲೇ ಆಫ್ಸಿಗೆ ಕೂಡ ಹೋಗ್ತಾ ಇರಲಿಲ್ಲ. ಬೇರೆ ಟೀಮ್ಸ್ ಎದುರು ಕಂಪೀಟು ಮಾಡ್ತಾ ಇರಲಿಲ್ಲ. ಬಟ್ ಇವತ್ತು ಆರ್ ಸಿ ಬಿ ಅಂದರೆ ಒಂದು ಲೆಗಸಿ ಬಿಲ್ಡ್ ಆಗಿದೆ, ಒಂದು ವಿನ್ನಿಂಗ್ ರನ್ ಕಂಟಿನ್ಯೂಸ್ ಆಗಿ. ಇವಾಗ ಏನಾದ್ರು ಆರ್ ಸಿ ಬಿ ಸೋತ್ರೆ ಆಶ್ಚರ್ಯ ಆಗುತ್ತೆ ಹೊರತು ಗೆದ್ದರೆ ಅದರಲ್ಲಿ ಏನೂ ಆಶ್ಚರ್ಯ ಪಡಬೇಕಾಗಿಲ್ಲ. ತುಂಬ ಜನ ನಾನು ಕಾಮೆಂಟ್ಸ್ ಓದಿದ್ದೆ, ಹೋದ ಮ್ಯಾಚಲ್ಲಿ SRH ವಿರುದ್ಧ ಯಾವಾಗ ರಜತ್ ಪಟ್ಟಿದಾರ್ ಅವರು ಒಂದು ಕ್ಯಾಲ್ಕುಲೇಟಿವ್ ಇನ್ನಿಂಗ್ಸ್ ಆಡಿದ್ರು, ಅದಾದಮೇಲೆ ತುಂಬ ಅವ್ರನ್ನ ಟ್ರೋಲ್ ಮಾಡಿದ್ದಾಗಲಿ, ನೆಗೆಟಿವ್ ಆಗಿ ಮಾತಾಡೋದಾಗಲಿ ತುಂಬ ಮಾಡಿದರು. ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದರೆ, ಪ್ರಾಪರ್ ಕ್ರಿಕೆಟ್ ಲವರ್ಸಿಗೆ ಮಾತ್ರ ಆ ಇನ್ನಿಂಗ್ಸ್ದು ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ. ಇವತ್ತು ಅವ್ರು ಏನು ಮಾಡಬಹುದು ಅಂತ ಎಲ್ರಿಗೂ ಗೊತ್ತಾಗಿರುತ್ತೆ. ಮೊನ್ನೆ ಅವ್ರು ಆಡಿದ ರೀತಿ ಯಾಕೆ ಆ ಥರ ಇತ್ತು ಅಂದರೆ, ಇವತ್ತಿನ ಮ್ಯಾಚ್ ಏನು ಟಾಪ್ 2 ಕ್ವಾಲಿಫೈ ಆದರೆ ನಿಮಗೆ ಇವತ್ತಿನ ಮ್ಯಾಚ್ ಸಿಗುತ್ತೆ ಕ್ವಾಲಿಫೈಯರ್ 1 ಆಡೋವಂಥ ಚಾನ್ಸು. ಅದಕ್ಕೋಸ್ಕರ ಅವ್ರಿಗೆ ಆ ಥರ ಕ್ಯಾಲ್ಕುಲೇಟಿವ್ ಆಗಿ ಒಂದು ಇನ್ನಿಂಗ್ಸ್ ತೊಗೊಂಡೋದ್ರು. 166 ಬೇಕಿತ್ತು ನಮಗೆ ಟಾಪ್ 2 ಹೋಗೋದಕ್ಕೆ. ಅದಲ್ಲದೆ ಯಾವಾಗ ನಾವು 166 ರೀಚ್ ಆದ್ವಿ, ಅದಾದಮೇಲೆ ಮತ್ತೆ ಅವ್ರು ಅಟ್ಯಾಕಿಂಗ್ ಆಡೋಕ್ಕೆ ಹೋಗಿನೇ ಔಟ್ ಆದರು. ಅಟ್ಯಾಕಿಂಗ್ ಶಾಟ್ಸ್ ಆಡಿದ್ರು, ಹೋದ ಮ್ಯಾಚು 50 ಹೊಡೆದ್ರು. ಬಟ್ ಇವತ್ತು ಅವರ ಗೇಮ್ನ 10 ಲೆವೆಲ್ಸ್ ಅಬೋ ದ ಬಾರ್ ತೊಗೊಂಡೋಗಿದ್ದಾರೆ. ನೆಕ್ಸ್ಟ್ ಲೆವೆಲ್ ಆಡಿದಂಥ ಇನ್ನಿಂಗ್ಸು. ಇವತ್ತು ಯಾವ ಬೌಲರ್ಸ್ಗೂ ಬಿಟ್ಟಿಲ್ಲ ಅವರು. ರಾಶಿದ್ ಖಾನ್ ಆಗ್ಬೋದು, ರಬಾಡಾಗೊಂದು ಜ್ಞಾಪಕ ಇದೆ ನನಗೆ. ಅವ್ರು 50 ಆದಮೇಲೆ ಒಂದು ಕವರ್ಸ್ ಮೇಲೆ ಒಂದು 6 ಹೊಡೆದ್ರು. ಪ್ರಾಪರ್ ಬ್ಯಾಟ್ಸ್ಮನ್ ಶಾಟ್, ಪರ್ಫೆಕ್ಟ್. ಅದನ್ನು ವರ್ಣಿಸೋಕ್ಕೆ ಕಷ್ಟ. ಅದು ನಿಮಗೆ ಹೆಂಗೆ ವರ್ಡ್ಸಲ್ಲಿ ಹೇಳಬೇಕು ಅಂತ ಗೊತ್ತಿಲ್ಲ. ಬಟ್ ಆ ಶಾಟ್ ಏನಿದೆ ಅದು ರಜತ್ ಪಟ್ಟಿದಾರ್ ಏನು ಅನ್ನೋದನ್ನು ತೋರಿಸುತ್ತೆ. ಸೂಪರಾಗಿ ಆಡಿದ್ದಾರೆ. ಅದು ಅಲ್ಲದೆ ಇವಾಗ ಬೇರೆ ಬ್ಯಾಟ್ಸ್ಮನ್ ನೀವು ನೋಡಿದ್ರೆ ಎಲ್ಲರೂ ಪ್ರತಿಯೊಬ್ಬರೂ ಈಕ್ವಲಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಟಾಸ್ ಸೋತ್ರೂ ಗೆದ್ದಿದ್ದು GT ಟಾಸ್ನ ಆರ್ ಸಿ ಬಿಗೆ ಬ್ಯಾಟಿಂಗ್ ಆಡೋಕ್ಕೆ ಹೇಳಿದ್ರು. ಧರ್ಮಶಾಲಾ ಅಂತ ಗ್ರೌಂಡು, ಚಿಕ್ಕ ಔಟ್ ಫೀಲ್ಡು ಅಂತ ದೊಡ್ಡ ಗ್ರೌಂಡ್ ಅಲ್ಲ. ಇಲ್ಲಿ ಚೇಸ್ ಮಾಡೋಕ್ಕೆ ಈಸಿಯಾಗಿ ಟ್ರಾವೆಲ್ ಆಗುತ್ತೆ. ಬಟ್ ಆರ್ ಸಿ ಬಿ ಸ್ಟಾರ್ಟ್ ಮಾಡಿದಂಥ ರೀತಿ, ಮೊದಲನೇ ಓವರ್ ಸಿರಾಜಿಗೆ 3 ಬೌಂಡ್ರಿಯಿಂದ ಸ್ಟಾರ್ಟ್ ಮಾಡ್ತಾರೆ. ವೆಂಕಟೇಶ್ ಅಯ್ಯರು ಕ್ಯಾಪಿಟಲೈಸ್ ಮಾಡೋಕ್ಕಾಗಿಲ್ಲ, 19 ರನ್ಸ್ಗೆ ಅವ್ರು ಔಟ್ ಆದರು. ಬಟ್ ಒಳ್ಳೆ ಸ್ಟಾರ್ಟು. ವಿರಾಟ್ ಕೊಹ್ಲಿನೂ ಇವತ್ತು ಒಳ್ಳೆ ಏನಾಯ್ತು, ಫುಲ್ ಪಂಪ್ಟಪ್ ಕಾಣ್ತಾಯಿದ್ರು. ಫುಲ್ ಎನರ್ಜಿ ಇತ್ತು, ಫುಲ್ ಜೋಶ್ ಇತ್ತು. ಪ್ರತಿಯೊಂದು 4ಗೂ ಪ್ರತಿಯೊಂದು ರನ್ಗೂ ಚಿಯರ್ ಮಾಡ್ತಾಯಿದ್ರು. ಅವರೇ ಮೋಟಿವೇಟ್ ಮಾಡ್ಕೋತಾಯಿದ್ರು. ಆಪೋಸಿಟ್ ಬ್ಯಾಟ್ಸ್ಮನ್ ಯಾರಿದ್ದಾರೆ ಅವ್ರಿಗೂ ಮೋಟಿವೇಟ್ ಮಾಡ್ತಾಯಿದ್ರು. ಕೊನೆಗೆ ಅವ್ರು 43 ರನ್ನು ಇನ್ಸೈಡ್ ಎಡ್ಜು ಜೇಸನ್ ಹೋಲ್ಡರ್ಗೆ ಔಟ್ ಆದರು. ಬಟ್ ಸಖತ್ ಇನ್ನಿಂಗ್ಸು. ದೇವದತ್ ಪಡಿಕ್ಕಲ್ ಈ ಸೀಸನ್ ನೆಕ್ಸ್ಟ್ ಲೆವೆಲ್ ಆಡ್ತಾಯಿದ್ದಾರೆ. ರಬಾಡ ಓವರಲ್ಲಿ 145-146 ಸ್ಪೀಡಲ್ಲಿ ಬರ್ತಾ ಇರೋಂಥ ಬಾಲ್ನೂ 3 ಕಂಟಿನ್ಯೂಸ್ ಆಗಿ 4 ಹೊಡೆದ್ರು. ಇವತ್ತು ಅವರು ಒಂದು ಫ್ಲಿಕ್ ಹೊಡೆದ್ರು. ಆ ಶಾಟ್ ಮಾತ್ರ ಬ್ಯಾಟು ಟೈಮಿಂಗ್ ಎಷ್ಟು ಇಂಪಾರ್ಟೆಂಟು ಕ್ರಿಕೆಟಲ್ಲಿ ಅನ್ನೋದನ್ನು ತೋರಿಸುತ್ತೆ. ಜಸ್ಟ್ ಹಿಂಗೆ ಫ್ಲಿಕ್ ಮಾಡಿದ್ದು ವಿತಿನ್ ಅ ಸೆಕೆಂಡ್ ಬೌಂಡ್ರಿಗೆ ರೀಚ್ ಆಗಿತ್ತು. ಅವರು ಅದ್ಭುತ ಇನ್ನಿಂಗ್ಸ್ ಆಡಿದ್ರು. ಅದಾದಮೇಲೆ ಸ್ವಲ್ಪ ಮ್ಯಾಚು ಅಲ್ಲಿ ಇಲ್ಲಿ ರನ್ಸ್ ಬರ್ತಾ ಇರಲಿಲ್ಲ. ಒಂದು 2-3 ಓವರಲ್ಲಿ ಒಂದು ಮೋಸ್ಟ್ಲಿ ನನ್ನ ಪ್ರಕಾರ 10th 11th 12th ಓವರಲ್ಲಿ 3 ಸೇರಿಸಿ 17 ರನ್ ಏನೋ ಅಷ್ಟೇ ಬಂದಿದ್ದು. ಬಟ್ ಆದಮೇಲೆ ರಜತ್ ಪಟ್ಟಿದಾರ್ ಅವ್ರು ಏನು ಆಡಿದ್ರು,
ಒಂದು ಪಾಯಿಂಟ್ ಆಫ್ ಟೈಮ್ 200 ರೀಚ್ ಆಗೋದು ಒಳ್ಳೆ ಸ್ಕೋರ್ ಅಂತ ಅನ್ಕೋತಾ ಇದ್ವಿ. ಬಟ್ ಅವರು ಮತ್ತು ಕೃಣಾಲ್ ಪಾಂಡ್ಯ ಜೊತೆ ಆಡಿದ್ರಿಂದಾಗಿ ಮೊನ್ನೆ ಮ್ಯಾಚಲ್ಲಿ SRH ವಿರುದ್ಧ ಟಾಪ್ 2 ರೀಚ್ ಆಗೋಕ್ಕೆ ಇವರಿಬ್ಬರು ಪಾರ್ಟ್ನರ್ಶಿಪ್ಪೇ ಕಾರಣ. ಇವತ್ತೂ 250 ರೀಚ್ ಆಗೋದಕ್ಕೆ ಅಗೇನ್ ಇವ್ರ ಪಾರ್ಟ್ನರ್ಶಿಪ್ ಕಾರಣ. ಕೃಣಾಲ್ ಪಾಂಡ್ಯ ಮತ್ತೊಮ್ಮೆ 43 ಆಫ್ 28, 5 4 2 6, ಮತ್ತೊಮ್ಮೆ ಕ್ರೂಷಲ್ ನಾಕ್. ಅವ್ರ ಜೊತೆ ರಜತ್ ಪಟ್ಟಿದಾರ್ ಕ್ಯಾಪ್ಟನ್ ಹಮ್ಜಾ ಪಟ್ಟಿದಾರ್ ಅಂತಲೇ ಹೇಳಬೇಕು. 93, ಆವಾಗಲೇ ಹೇಳ್ದಂಗೆ 33 ಬಾಲಲ್ಲಿ 9 6, ಎಲ್ಲ ಕ್ಲೀನ್ ಶಾಟ್ಸ್. ಒಂದು ಕ್ಯಾಚ್ ಬೇರೆ ಬಿಟ್ಟರು ರಬಾಡ ಅವ್ರದ್ದು. ಅವರು 10-20 ಅದರದ್ದು ಏನು ಹೇಳ್ತೀವಿ ಪೆನಲ್ಟಿ GT ಇವತ್ತು ಅನುಭವಿಸ್ಬೇಕಾಯ್ತು. ಬಟ್ ಟು ಟೇಕ್ ನಥಿಂಗ್ ಅವೇ ಫ್ರಮ್ ರಜತ್ ಪಟ್ಟಿದಾರ್, ಕ್ರೇಜಿ ನಾಕು, ಅದ್ಭುತವಾದ ಒನ್ ಆಫ್ ದ ಬೆಸ್ಟ್ IPL ಪ್ಲೇ ಆಫ್ ನಾಕ್ಸ್ ಅಂತಲೇ ಹೇಳಬೇಕು. ಅದಾದಮೇಲೆ 254ಗೆ 20 ಓವರಲ್ಲಿ 254 for 5 ಹೊಡೆದ್ರು RCB. ಅದಾದಮೇಲೆ ನನ್ನ ಪ್ರಕಾರ GT ಒಳ್ಳೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಬಾಲ್ಗೆ 4 ಹೋಯಿತು. ಬಟ್ ಯಾವಾಗ ಸಾಯಿ ಸುದರ್ಶನ್ ಬ್ಯಾಡ್ ಲಕ್ ಅಂತಲೇ ಹೇಳಬೇಕು. ಇವತ್ತು ಸಾಯಿ ಸುದರ್ಶನ್ ಔಟ್ ಆಗಿದ್ದು ಹಿಟ್ ವಿಕೆಟ್ ಹೊಡಿಯೋಕ್ಕೆ ಹೋದ್ರು. ಅದು ಬಾಲ್ ಒಳ್ಳೆ ಟೈಮ್ ಮಾಡಿದರು, 4ಗೆ ಹೋಗ್ತಾಯಿತ್ತು. ಬಟ್ ಯಾವಾಗ ಬ್ಯಾಟ್ ಸ್ವಿಂಗ್ ಹಿಂದೆ ಬಂತು ಅವ್ರ ಕೈಯಿಂದ ಸ್ಲಿಪ್ ಆಗಿ ಅದು ವಿಕೆಟ್ಗೆ ಹೊಡೀತು. ಒನ್ಸ್ ಅಗೇನ್ ಇವತ್ತು ಆ್ಯಕ್ಚುಲಿ ಬೌಲಿಂಗಲ್ಲಿ ಚೇಂಜ್ ಮಾಡಿದರು. ಜೇಕಬ್ ಡಫಿನ ಕರ್ಕೊಂಬಂದರು, ರೊಮಾರಿಯೋ ಶೆಪರ್ಡ್ನ ಆಚೆ ಇಟ್ಟಿದ್ರು, ಇಂಪ್ಯಾಕ್ಟ್ ಸಬ್ಬಾಗ ಆಮೇಲೆ ಹಾಕ್ಕೊಂಡ್ರು. ಬಟ್ ಒಳ್ಳೆ ಚೇಂಜ್ ನನ್ನ ಪ್ರಕಾರ. ಇವತ್ತು ಒಳ್ಳೆ ಬೌಲಿಂಗ್ ಅಡಿಷನ್ ಇತ್ತು RCBಗೆ. ಅವ್ರು ಇರ್ಬೋದು, ಹೇಸಲ್ವುಡ್ ಇರ್ಬೋದು, ಭುವನೇಶ್ವರ್ ಕುಮಾರ್ ಇರ್ಬೋದು, ಎಲ್ಲರೂ ಎಕನಾಮಿಕಲಾಗಿ ಬೌಲಿಂಗ್ ಮಾಡಿದ್ರು. ಸ್ಟಾರ್ಟಿಂಗಲ್ಲೇ ಅವ್ರದ್ದು ಯಾವಾಗ ವಿಕೆಟ್ಸ್ ಹೋಯಿತು, ಸಾಯಿ ಸುದರ್ಶನ್ ಹೋದರು, ನಂತರ ಶುಭ್ಮನ್ ಗಿಲ್ ಕ್ರೇಜಿ ಬೋಲ್ಡ್, ಭುವನೇಶ್ವರ್ ಕುಮಾರ್ ಇನ್ ಸ್ವಿಂಗರು ಒಳಗೆ ಬಿದ್ದು ಬ್ಯಾಟ್ ಗ್ಯಾಪಲ್ಲಿ ಬೋಲ್ಡು ಕ್ರೇಜಿ. ನಂತರ ಹೇಸಲ್ವುಡ್ಗೆ ಜಾಸ್ ಬಟ್ಲರ್ ಒಂದೇ ಓವರಲ್ಲಿ 14 ರನ್ ಯಾವಾಗ ಹೊಡೆದಿರೋ. ಅದಾದಮೇಲೆ ಸ್ಲೋವರ್ ಲೆಗ್ ಕಟರ್ ಹಾಕಿದ್ರು, ಅವರು ಬೀಟ್ ಆದರು, ಅವರು ಬೋಲ್ಡ್ ಆದರು. ಅವ್ರು ಸೆಲಿಬ್ರೇಟ್ ಮಾಡಿದಂಥ ರೀತಿ ತೋರಿಸ್ತಾ ಇತ್ತು RCB ಇವತ್ತು ಫೀಲ್ಡ್ಗೆ ಯಾವ ಇಂಟೆನ್ಸಿಟಿಯಿಂದ ಇಳಿದಿದ್ರು ಅಂತ. ಒಂದು ಸಲ 3 ಬ್ಯಾಟ್ಸ್ಮನ್ ಔಟ್ ಆದಮೇಲೆ ಅವ್ರು ಆಲ್ಮೋಸ್ಟ್ ಗೇಮಿಂದ ಔಟ್ ಆಗಿದ್ರು. ಹೌದು, ರಾಹುಲ್ ತೆವಾಟೆ ಕೊನೆಗೆ ಅದ್ಭುತವಾದಂಥ ಒಂದು ಇನ್ನಿಂಗ್ಸ್ ಆಡಿದ್ರು, ಫೈಟ್ ಬ್ಯಾಕ್ ಇನ್ನಿಂಗ್ಸ್ ಆಡಿದ್ರು, 68 ರನ್ ಹೊಡೆದ್ರು. ಬಟ್ ಅಷ್ಟರಲ್ಲಾಗಲಿ 88 for 8 ಆಗಿದ್ದ ಕಾರಣ ಅಲ್ಲಿಂದ ಆಬ್ವಿಯಸ್ಲಿ ನನ್ನ ಪ್ರಕಾರ RCB ಈಸಿ ತೊಗೊಂಡ್ರು ಅಂತ. ಅವರೇನು ಬೇಗ ಅವ್ರನ್ನ ಔಟ್ ಮಾಡೋಣ ಆ ಥರ ಏನು ಬೇರೆಯವರು ಬೌಲಿಂಗ್ ಮಾಡಿದ್ರು. ರಸೀಕ್ದಾರ್ ಒಳ್ಳೆ ಬೌಲಿಂಗ್, 3 ವಿಕೆಟ್, ಜೇಕಬ್ ಡಫಿ 3 ವಿಕೆಟು, ಭುವನೇಶ್ವರ್ ಕುಮಾರ್ 2 ವಿಕೆಟು, ರಸೀಕ್ದಾರು 2 ವಿಕೆಟು, ಕೃಣಾಲ್ ಪಾಂಡ್ಯ 2 ವಿಕೆಟು, ಜಾಶ್ ಹೇಸಲ್ವುಡ್ 1 ವಿಕೆಟ್. ಸೊ ಫೈನಲ್ ಆಗಿ GT ಬಂದು 162, 162 ಕಾಲ್ ಔಟ್ ಆಯಿತು. ಇನ್ನು 3 ಬಾಲ್ ಇರೋ ಹಂಗೆ 92 ರನ್ಗಳ ಭರ್ಜರಿ ಜಯ. ಇನ್ನು ನಾವು ಕ್ವಾಲಿಫೈಡ್ 2 ಆಡೋದು ಬೇಡ, ಇನ್ನೇನು ಆಡೋದು ಬೇಡ, ಡೈರೆಕ್ಟಾಗಿ ಸಂಡೇ ಅಹಮದಾಬಾದ್ ಫೈನಲ್ಸ್. 2025ಯಲ್ಲೂ ನಾವು ಫೈನಲ್ ಗೆದ್ದಿದ್ದು ಅಹಮದಾಬಾದಲ್ಲೇ, 2026ಅಲ್ಲೂ ಅಹಮದಾಬಾದಲ್ಲೇ ಗೆಲ್ಲೋಣ ಅಂತ ಹೋಪ್ ಮಾಡ್ತಾ RCBಗೆ ಎಲ್ಲನೂ ವಿಶಸ್ ಕಳಿಸ್ತಾ, ಎಲ್ಲನೂ ಒಳ್ಳೆಯದೇ ಆಗಲಿ ಅಂತ ಪ್ರೇ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಟ್ ಸಂಡೇ ಯಾವ ಫೈನಲ್ಸ್ ಬರ್ಬೋದು ಅವ್ರ ಜೊತೆ, ನಾಳೆ ಎಲಿಮಿನೇಟರ್ ಇದೆ SRH RR, ಅದಾದಮೇಲೆ ಕ್ವಾಲಿಫೈಡ್ 2, ಮತ್ತೊಮ್ಮೆ GTಗೆ ಇನ್ನೊಂದು ಚಾನ್ಸ್ ಇದೆ. ಸೊ ಹೋಪ್ಫುಲಿ ಸಂಡೇ ಮತ್ತೊಮ್ಮೆ ಕಪ್ಪು ನಮ್ಮದೇ.